ಗೊತ್ತಿರೋ ಏನು ಹೇಳಬೇಕು ಈಗೆಲ್ಲ ಕೊನೆ ಸರ್ ಮತ್ತೇನು ಹೇಳೋದು ಹೇಳ್ರಿ. ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡುವುದಿಲ್ಲ. ಈ ತಿಂಗಳ ಕೊನೆ ವಾರ ಒಳಗಾಗಿ ಒಂದು ಜನಾಂಗ ಘೋಷಣೆ ಮಾಡ್ತಾರೆ. ಒಂದು 10 ಜನ ಬರ್ರಿ, ನಾನು ಬರ್ತೇನೆ. ಮುಖ್ಯಮಂತ್ರಿಯವರು ಸಮಯ ತಗೊಂಡು ಕಾರಂಜ ವಿಷಯ ಅದನ್ನೇ ಚರ್ಚೆ ಮಾಡ್ತಾರೆ. ಈಗ ಬಳ ಬರ್ಬಿಟ್ಟು ಸರ್ ನಮ್ಮ ಒಳಗೆ ಯಾರೋ ಒಬ್ಬರು ಮಾತಾಡ್ತಾರೆ. ಕಲಬುರಗಿಯಲ್ಲೇ ಕರೋಣ. ನಾನೇನು ಹೇಳಿದ್ದೀನಿ ಈಗ, ಕಲಬುರಗಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮುಖ್ಯಮಂತ್ರಿಯವರು ಏನು ಮಾಡ್ತಾರೆ, ಅವತ್ತಿನ ದಿವಸ ಸಪರೇಟ್ ಒಂದು ಅರ್ಧ ಗಂಟೆ ನಿಮಗೆ ಸಮಯ ಕೊಡಿ ಅಂತ ಹೇಳ್ತೀನಿ. ಅಲ್ಲೇ ಮುಟ್ಟು ನಿಮ್ಗೆ ಕರೆಸಿ ಸಮಯ ಮಾಡಿಸ್ತೀನಿ. ನಾನೇನು ಹೇಳ್ತಾ ಇದ್ದೀನಿ ಈಗ, ಸಭೆ ಮಾಡಿಸ್ತೀನಿ ಅಂತ ಹೇಳಿದ್ದೇನೆ. ನಿಮ್ಮ ಕಡೆ ನಿಮ್ಮ ಸಮಸ್ಯೆ ಏನಿದೆ, ಯಾಕೆ ಈ ಸಮಸ್ಯೆ ಇಷ್ಟು ದಿವಸ ನೆನಪಿಗೆ ಬಿದ್ದಿದೆ, ಏನು ಕಾರಣ ಇದ್ದಾವೆ, ಇವೆಲ್ಲ ನಿಮಗೆ ನಾಯಕರುಗಳಿಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಇದು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣನೆ ಮಾಡಬೇಕಾಗ್ತದೆ. ಯಾವುದೇ ನ್ಯಾಯಾಲಯದಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ನಿಯಮಗಳು, ಕಾಯ್ದೆಗಳು ಇವತ್ತೇನು ಹಿಂದಿನಿಂದ ಪದ್ಧತಿ ಬಂದಿದೆ, ಅದರ ವ್ಯಾಪ್ತಿಯಲ್ಲಿ ಇದು ಬರೋದಿಲ್ಲ ಅಂತ ಹೇಳಿ ಹೀಗೆ ಧರಮ್ ಸಿಂಗ್ ಇದ್ದಾಗ 2004ರಿಂದ ಇವತ್ತಿನ ಸಮಸ್ಯೆ 20 ವರ್ಷ ಅಂದರೆ 20 ವರ್ಷಕ್ಕೆ ಕಾಲದ ಪ್ರಾರಂಭ 2000 ದಶಕದಿಂದ ಈ ಸಮಸ್ಯೆ ಹಿಂಗೆ ಮಾಡಬೇಕು ಇದಕ್ಕೆ ಒಂದು ಕಡೆ ನಾವು ಮಾಡಿದ್ರೆ ಸಾವಿರಾರು ಯೋಜನೆಗಳಾಗಿದ್ದಾವೆ, ಲಕ್ಷಾಂತರ ಭೂಮಿ ಬೇಕಾಗಬಹುದು. ಸಮಸ್ಯೆ ಆಗ್ತದೆ ಅವರು ಅಭಿಪ್ರಾಯ ಅವರು ಹೇಳಿದ್ದಾರೆ. ನೀರಾವರಿಗೆ ಇರೋದೇ ಬಜೆಟ್ 20,000 ಕೋಟಿ, 10,000 ಕೋಟಿ ಅಂತೂ ಬರೀ ನಿರ್ವಹಣೆ ಹೋಗ್ತದೆ. ಡೆವಲಪ್ಮೆಂಟ್ ಇರೋದೇ 10,000 ಕೋಟಿ. ಈಗಾಗಲೇ 50,000 ಕೋಟಿ ಕಾಮಗಾರಿ ನಡೀತಾ ಇದೆ. ಎಲ್ಲವೂ ಇದೆ. ಇದಕ್ಕೆ ವಿಶೇಷ ಅಂತ ಏನಾದರೂ ಮಾಡಬೇಕಾಗ್ತದೆ. ಒಂದು ಸಲ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಲಬುರಗಿಯಲ್ಲಿ ಬಂದಾಗ ನಿಮಗೆ ಒಂದು ಸಮಯ ಕೊಡಬೇಕು. ಸಮಯ ಕೊಡಿಸಿ ನಿಮಗೆ ಮಾತಾಡಿಸ್ತಾರೆ, ಪ್ರತಿಪಾದನೆ ಮಾಡಿ ನಾವು ಮಾಡ್ತೀವಿ. ಹೀಗೆ ಶಾಶ್ವತವಾಗಿ ಏನಾದರೂ ಪರಿಹಾರ ಹೇಳಿದೆ. ಐದು ಯೋಜನೆ ಕೊಟ್ಟರೆ ಅದೊಂದು 6ನೇ ಕೊಡ್ರಿ. ಇದು 6ನೇ ಯೋಜನೆ. ಆಯ್ತಪ್ಪ, ಅದಕ್ಕೆಲ್ಲರೂ ಕೂಡಿ ಹೋರಾಟ ಮಾಡೋದು ನಡೀಲಿ.
ಪ್ರಯತ್ನ ಮಾಡ್ತೇವೆ. ನಾನು ಒಬ್ಬ 34 ಜನರಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ನೀವೇ ತೆಗಿಬೇಕು. ಸರ್ ನೀವು ಮಂತ್ರಿ ಅಲ್ಲ ಮುಖ್ಯಮಂತ್ರಿ. ಆಯ್ತ್ರಿ, ಕೇಳ್ರಿ, ನಮ್ಮ ಕ್ಷೇತ್ರ ನೋಡ್ರಿ, ನನಗೆ ಆಯ್ಕೆ ಮಾಡಿದಂತ ಏನು ಜನರಿದ್ದಾರೆ ಅವರೆಲ್ಲರೂ ರಾಜೀನಾಮೆ ನನ್ನ ಗಮನಕ್ಕೆ ತಂದಿದ್ದೀರಿ. ಅದು ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಅಲ್ಲೆಲ್ಲ ಸ್ವಲ್ಪ ಏನು ಬಿಂಬಿಸಿದ್ದಾರೆ ಅಂದ್ರೆ ನಮ್ಮ ಅಡ್ವೊಕೇಟು ಕೋರ್ಟಲ್ಲಿ ಎಲ್ಲ ಸೊಲ್ಯೂಷನ್ ಆಗಿಬಿಟ್ಟು ಒಂದಕ್ಕೆ 10 ಪಟ್ಟು ಜಡ್ಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅಪೀಲ್ ಮಾಡಬೇಕು ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಅಂತ ಹೊರಟಿದ್ದಾರೆ. ಎಲ್ಲ ಪ್ರಕರಣಗಳಿದ್ದಾವೆ. ಹಿಂದೇನು ಹೆಚ್ಚುವರಿ 1,000 ಎಕರೆ ಹಿಂದಿಯದಿಂದ ಬಿಡುಗಡೆ ಆಗ್ತದೆ. ನಾವೇ ಹೋಗಿ ಹೋರಾಟ ಮಾಡಿ ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ಮೇಲೆ ಎಲ್ಲರಿಗೆ ಸ್ವಲ್ಪ ವಿಳಂಬ ಆಯಿತು. ಎಲ್ಲ 4 ಪಟ್ಟು ಹಣ ಸಿಕ್ಕಿದೆ. ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗಿದೆ. ಈಗ ನೀವು ಹೇಳ್ತಾ ಇದ್ದೀರಿ, ಜಿಲ್ಲಾಧಿಕಾರಿ ಒಳ್ಳೆ ಇದ್ದಾರೆ, ಹೇಳ್ತೇನೆ ಪಟ್ಟಿ ಮಾಡಿಕೊಳ್ಳಿ. ರೈತರಿಗೆ ಎಷ್ಟು ಪರಿಹಾರ ಈಗಾಗಲೇ ಕೋರ್ಟ್ ಪ್ರಕರಣಗಳಿಗೆ ಆದೇಶ ಆಗಿದೆ. ಚೆಕ್ ಡ್ಯಾಮ್ ಮಾಡಿದ್ದು ಕಾರಂಜ ಆಗಲಿ ಆಗಲಿ ಇವರೆಲ್ಲ ಏನು ಜಮೀನು ಹೋಗಿದೆ SLO ಯಾರಿಗೆ ಜವಾಬ್ದಾರಿ ಎಲ್ಲರಿಗೆ ಹೇಳಿ ಕಾಲಮಿತಿಗಳು ಎಲ್ಲ ಇದೆ. ಡೆಡ್ಲೈನ್ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಯಾರು ಇದು ನಾನು ಹೋಗಿ ಸರ್ಕಾರದಲ್ಲಿ ಬಿಡುಗಡೆ ಮಾಡಿಕೊಳ್ಬೇಕು. ಈ ನವೆಂಬರ್ ಡಿಸೆಂಬರಲ್ಲಿ ಇವತ್ತು ಅಡಿಷನಲ್ ಬಜೆಟ್ ಕೇಳಬೇಕಾಗುತ್ತೆ. ಇದು ಬಜೆಟ್ಗಿಂತಲೂ ಅದು ಹೋಗಿ ಪ್ರಯತ್ನ ಮಾಡಿ ಬಿಡುಗಡೆ ಮಾಡಿಸಿ ಯಾವ್ಯಾವ